So hi guys, welcome back to my YouTube channel. And ಲಾಸ್ಟ್ ವಿಡಿಯೋ ನಾನು ಸ್ಟಾಪ್ ಮಾಡಿದ್ದಲ್ಲಿ ಅಂದರೆ ಕಾಲ್ ಸೆಂಟ್ರ್ ಕೆಲಸ ಹೇಗೆ ತೊಗೋಬೋದು ಆ್ಯಂಡ್ ಹೇಗೆ ನಡೆಯುತ್ತೆ, ಹೇಗಿದೆ ಕಾಲ್ ಸೆಂಟ್ರ್ ಕೆಲಸಗಳು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಅದ್ರ ಮಧ್ಯೆ ಬರ್ಡೇ ಆ ಡೇ ಈ ಡೇ ಎಲ್ಲ ಬಂದು ಸ್ವಲ್ಪ ಡಿಸ್ಟರ್ಬ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಗೆಟ್ ಬ್ಯಾಕ್ ಟು ಮೈ ವರ್ಡ್ಸ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಆ್ಯಂಡ್ ವೆರಿ ಹ್ಯಾಪಿ, ಯಾಕಂದರೆ ನನಗೆ ಇವಾಗ ರೀಸೆಂಟಾಗಿ 60,000 ಫ್ಯಾಮಿಲಿ ಇನ್ಸ್ಟಾಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ಆ್ಯಂಡ್ 5,000 ಫ್ಯಾಮಿಲಿ ಯೂಟ್ಯೂಬಲ್ಲಿ ಕಂಪ್ಲೀಟ್ ಆಗೋಕ್ಕೆ ತುಂಬ ಹತ್ರ ಇದ್ದೀವಿ. ಆದಷ್ಟು ಬೇಗ ಅದು ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಬ್ಯಾಕ್ ಟು ವರ್ಕ್. ಕಾಲ್ ಸೆಂಟ್ರಲ್ಲಿ ಕೆಲಸ ತೊಗೊಳ್ಳೋದು ಎಷ್ಟು ಈಸಿ ಅಂತಂದರೆ, ನೀವು ಯಾವುದೇ ಒಂದು ನೌಕರಿ ಇಲ್ಲ ಯಾವುದೇ ಒಂದು ಕನ್ಸಲ್ಟೆನ್ಸಿ, Naukri.com ಅಂತಿದೆ, ವರ್ಕ್ ಇಂಡಿಯಾ ಅಂತಿದೆ, ಇವೆರಡರಲ್ಲೂ ನೀವು ಅಪ್ಲೈ ಮಾಡಿದ್ರೆ ಕಸ್ಟಮರ್ ಎಕ್ಸಿಕ್ಯೂಟಿವ್, ಕಸ್ಟಮರ್ ಕೇರ್ ಸರ್ವಿಸಸ್ ಅಂತ ಸರ್ಚ್ ಮಾಡಿ ಅಪ್ಲೈ ಮಾಡಿದ್ರೆ ಇಮಿಡಿಯೇಟಾಗಿ ನಿಮ್ಗೆ ಕೆಲಸ ಸಿಗುತ್ತೆ. ವಿದಿನ್ 1 ವೀಕ್ ಒಳಗಡೆ ಕೆಲಸ ಸಿಗುತ್ತೆ. ಆ್ಯಂಡ್ ಅದರಲ್ಲಿ ಇಂಟರ್ವ್ಯೂ ಪ್ರಾಸೆಸ್ ಕೂಡ ತುಂಬ ಈಸಿ ಇರುತ್ತೆ. ಯಾಕಂದರೆ ಜಸ್ಟ್ ಅವ್ರು ನಿಮ್ಗೆ ಚೆಕ್ ಮಾಡೋದು ಕಾನ್ಫಿಡೆನ್ಸಿಂದ. ನಿಮ್ಗೆ ಗೊತ್ತಿಲ್ಲ ಅಂತ ಕೂಡ ನೀವು ಕಾನ್ಫಿಡೆಂಟ್ ಆಗಿನೇ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಅಗ್ರಿ ಆಗ್ತಾರೆ. ದಿಸ್ ಇಸ್ ವಾಟ್ ಹ್ಯಾಪನ್ ವಿತ್ ಕಾಲ್ ಸೆಂಟರ್ ಇಂಟರ್ವ್ಯೂಸ್. ಬಟ್ ಕಾಲ್ ಸೆಂಟರ್ ಇಂಟರ್ವ್ಯೂ ಆಗಿ ಸೆಲೆಕ್ಟ್ ಆದಮೇಲೆ ನಿಮಗೆ ಫಸ್ಟ್ ಕರ್ಕೊಂಡು ಹೋಗೋದು ಇಂಡಕ್ಷನ್ ಕೊಡ್ತಾರೆ. ಇಂಡಕ್ಷನ್ ಆದಮೇಲೆ ಕಂಪ್ನಿ ಬಗ್ಗೆ ನಿಮಗೆ ಕೊಟ್ಟಾದಮೇಲೆ ಒಂದು 15 ದಿವಸ ಟ್ರೈನಿಂಗ್ ಇರುತ್ತೆ. ನಿಮ್ಮ ಜೀವನದ ಅತ್ಯುನ್ನತ ದಿನಗಳನ್ನ ಅಲ್ಲಿ ಕಳಿಬೋದು ನೀವು. ಯಾಕಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ಮಸ್ತ್ ಇರುತ್ತೆ, ಮಜಾ ಮಾಡ್ಬೋದು, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಜಸ್ಟ್ ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋದಷ್ಟೇ ಇರುತ್ತೆ. ಆ್ಯಕ್ಚುಲಿಗೆ ಟ್ರೈನಿಂಗಲ್ಲಿ ಏನು ನಿಮ್ಗೆ ಅರ್ಥನೇ ಆಗಲ್ಲ. ಯಾವಾಗ ನೀವು ಫ್ಲೋರ್ಗೆ ಹೋಗ್ತೀರಾ ಅಥವಾ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವಾಗೆಲ್ಲ ಗೊತ್ತಾಗುತ್ತೆ. ಬಟ್ ಟ್ರೈನಿಂಗಲ್ಲಿ ಮಜಾ ಮಾಡೋದು. ಆಫ್ಟರ್ ದ್ಯಾಟ್ ಫ್ಲೋರ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಒಂದಿಷ್ಟು ರೂಲ್ಸ್ ಇದೆ, ಕಾಲ್ ಸೆಂಟ್ರಲ್ಲಿ ಹೇಳ್ತೀನಿ ಕೇಳಿ. ಹೋಗ್ಬೇಕಂತವ್ರು ಹೋಗಿ, ಬೇಡ ಅಂದ್ರೆ ಬೇಡ. ಫಸ್ಟ್ ಆಫ್ ಆಲ್, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಬೇಕಂದ್ರೆ ಫೋನ್ಗಳು ಅಲೌಡ್ ಇರೋಲ್ಲ. ಫೋನಲ್ಲಿ ಫ್ಲೋರಲ್ಲಿ ಒಂದು ಕಬೋರ್ಡ್ ಇಟ್ಟಿರ್ತಾರೆ, ಅಲ್ಲಿಗೆ ಫೋನ್ ಇಡಬೇಕು. ಹೋಗೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ಒಳಗಡೆ ಹೋಗ್ಬೇಕು ಫಸ್ಟ್. ಸೆಕೆಂಡ್, ಕಾಲ್ ಸೆಂಟ್ರಲ್ಲಿ ನೀವು 1ಕ್ಕೆ 2ಕ್ಕೆ ಊಟಕ್ಕೆ ಏನಕ್ಕೆ ಹೋದ್ರೂ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಬಯೋ ಬ್ರೇಕ್ ಇರುತ್ತೆ, ಅದು 15 ನಿಮಿಷ ಮಾತ್ರ ಆಗಬೇಕು. ಆ್ಯಂಡ್ ಟೋಟಲಿ 60 ಮಿನಿಟ್ಸ್ ನಿಮ್ಗೆ ಟೈಮ್ ಇರುತ್ತೆ. 30 ಮಿನಿಟ್ಸ್ ನೀವು ಊಟ ಮಾಡಬೇಕು, 15 ನಿಮಿಷ ಬಯೋ ಬ್ರೇಕು, ಇನ್ನೊಂದು 15 ನಿಮಿಷ ಬಯೋ ಬ್ರೇಕು. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೆ ನಿಮ್ಮ ಟೀಯಲ್ಲಿ ನಿಮ್ಮ ಮೇಲೆ ನಿಗಾ ಇಟ್ಟಿರ್ತಾನೆ. ಯಾಕೆ ನೀನು ಟೂಯಿಗೆ ಜಾಸ್ತಿ ಟೈಮ್ ತೊಗೊಂಡೆ ಅಂತ ಕೇಳ್ತಾರೆ. ಇದು ಎಕ್ಸಾಕ್ಟ್ ಇರುತ್ತೆ. ಆ್ಯಂಡ್ ಅಲ್ಲಿ ನಿಮ್ಮನ್ನು ಯಾರು ವರ್ಕರ್ಸ್ ಅಂತ ಕರೆಯಲ್ಲ, ಅಲ್ಲಿ ನಿಮ್ಮನ್ನೆಲ್ಲರೂ ಮಕ್ಕಳು ಅಂತ ಕರೀತಾರೆ, ಇಲ್ಲ ಹುಡುಗರು ಅಂತಲೇ ಕರೀತಾರೆ ಕಾಲ್ ಸೆಂಟ್ರಲ್ಲಿ. ಇದು ನಾನು ಅಬ್ಸರ್ವ್ ಮಾಡಿದ್ದು, ಯಾವಾಗಲೂ ಹುಡುಗರು ಅಂತ ಕರೀತಾರೆ, ಯಾರು ವರ್ಕರ್ಸ್ ಅಂತ ಕರೆಯಲ್ಲ. ಇಲ್ಲಿ ನಿಮ್ಮನ್ನ ಸ್ಕೂಲಲ್ಲಿ ಯಾವ ಥರ ಬೆಲ್ ಹೊಡೆದಾಗಲೇ ಆಚೆ ಹೋಗ್ಬೇಕು, ಬೆಲ್ ಹೊಡೆದಾಗಲೇ ಒಳಗಡೆ ಬರ್ಬೇಕಿರುತ್ತಲ್ಲ, ಅದೇ ಥರನೇ ಇರುತ್ತೆ. 9 hours ಕಂಪ್ಲೀಟ್ ಮಾಡಲೇಬೇಕು. ಆಗಿಲ್ಲ ಅಂದರೆ ಅವತ್ತು ಅದು ಹಾಫ್ ಡೇ ಆಗುತ್ತೆ. ಆ್ಯಂಡ್ ನೀವು ಎಕ್ಸ್ಟ್ರಾ ವರ್ಕ್ನೂ ಮಾಡಬೇಕಾಗತ್ತೆ. ಟಾರ್ಗೆಟ್ಸ್ ಇರುತ್ತೆ, ಮ್ಯಾನೇಜರ್ ಸೇರ್ತಿರ್ತಾರೆ, ಅರಗಿಸ್ತಿರ್ತಾರೆ. ಒನ್ ಕೇಸ್ ಅದರಲ್ಲಿರೋದು ಇನ್ಬೌಂಡ್ ಮತ್ತು ಔಟ್ಬೌಂಡ್ ಇರುತ್ತೆ. ಔಟ್ಬೌಂಡ್ ಅಂದರೆ ಏನು ನಮ್ಮ ಕಡೆಯಿಂದ ಕಾಲ್ ಮಾಡೋದಿರುತ್ತೆ. ಇನ್ಬೌಂಡ್ ಅಂದರೆ ಕಸ್ಟಮರ್ ಕೇರ್ ಅಂತ ಕಾಲ್ ಬರ್ತಿರ್ತವೆ, ಜಸ್ಟ್ ಹಲೋ ಅನ್ನೋದು, ಮಾತಾಡೋದು, ಕ್ವಾರಿ ಕ್ಲಿಯರ್ ಮಾಡೋದು. ಇನ್ಬೌಂಡಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ಕಾಲ್ನ ಇಷ್ಟೇ ಸೆಕೆಂಡಲ್ಲಿ ಮುಗಿಸ್ಬೇಕಂತಿರುತ್ತೆ. ATH ಅಂತಿರುತ್ತೆ, ಆ್ಯಾವ್ರೇಜ್ ಟೈಮ್ ಅಂತೇನಿರುತ್ತೆ, ಅಷ್ಟು ಮಾತಾಡಬೇಕು. ಒಂದು ಕಾಲ್ಗೆ 6 ಮಿನಿಟ್ಸ್ ಇರುತ್ತೆ. ಅಷ್ಟರಲ್ಲಿ ಅವ್ರದ್ದು ಏನು ಕ್ವಾರೀಸ್ ಇರುತ್ತೆ ಎಲ್ಲ ಕ್ಲಿಯರ್ ಮಾಡಿ ಕಾಲ್ನ ಕಟ್ ಮಾಡಬೇಕಿರುತ್ತೆ. ಓಕೆನಾ? ಆ್ಯಂಡ್ ಕಾಲಲ್ಲಿ ಯಾವುದೇ ಥರ ಯಾರಿಗೂ ಬೈಯಂಗಿಲ್ಲ. ಅವ್ರು ಎಷ್ಟೇ ಬೈದರೂ ಮುಚ್ಕೊಂಡು ಬೈಸ್ಕೊತಿರ್ಬೇಕು. ಫಸ್ಟ್ ಸಾರಿ ಕೇಳಬೇಕು, ಪ್ರತಿಯೊಂದು ಕ್ಷಣಕ್ಕೂ ಸಾರಿ ಕೇಳಬೇಕು. ನೀವು ಸಾರಿ ಕೇಳಿ 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 ಹೆಂಗಾಗಿತ್ತು ಅಂದ್ರೆ ನಮಗೆ ಲಿಟ್ರಲಿ ಐ ವಾಸ್ ನಮ್ಮ ರೋಡಲ್ಲಿ ಹೋಗ್ದೆ ಯಾರಿಗೂ ಟಚ್ ಆದರೂ ಕೂಡ ಸಾರಿ ಅಂತೇಳಿ, ಆಮೇಲೆ ಯಾರು ಹಾಯ್ ಅಂತ ಹಾಯ್ ಹಲೋ ಹೌ ಆರ್ ಯು ಅಂತೇಳಿ, ಯಾರೋ ಫೋನ್ ಬಂದರೂ ಸಕಂಡ್ ಎಸ್ ಐ ಆಮ್ ರಾಹುಲ್ ಕಾಲಿಂಗ್ ಫ್ರಮ್ DBS ಬ್ಯಾಂಕ್, ಹಿಂಗೆ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ. ಆ್ಯಂಡ್ ಎಸ್, ದಿಸ್ ಇಸ್ ವಾಟ್ ಕಾಲ್ ಸೆಂಟರ್ ವರ್ಕ್ಸ್. ಆ್ಯಂಡ್ ಕೆಲಸ ತೊಗೊಳ್ಳೋದು ತುಂಬ ಈಸಿ. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಕೆಲಸ ಬೇಕಂದರೆ ಬ್ಯಾಂಗ್ಳೂರ್ ಜಾಬ್ ಹಬ್ ಅಂತ ಒಂದು ಕನ್ಸಲ್ಟೆನ್ಸಿ ಇದೆ. ಅಲ್ಲಿ ನಿಮಗೆ 18,000 ರಿಂದ 25,000ವರೆಗೂ ಜಾಬ್ ಇಮಿಡಿಯೇಟಾಗಿ ಸಿಗ್ಬಿಡುತ್ತೆ. ಲೊಕೇಶನ್ಸ್ ಅಂತೂ ಡಿಪೆಂಡ್ ಇರುತ್ತೆ. ಆ್ಯಂಡ್ ತುಂಬ ಕನ್ಸಲ್ಟೆನ್ಸಿಗಳು ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಮೋಸನ ಆಗುತ್ತೆ, ಯಾಕಂದರೆ ಸೆಕ್ಯೂರಿಟಿ ಅಮೌಂಟ್ ಇಸ್ಕೊತಾರೆ. ಅದನ್ನ ಯಾರು ಕೊಡೋಕ್ಕೆ ಹೋಗಬೇಡಿ. ಸೆಕ್ಯೂರಿಟಿ ಅಮೌಂಟ್ ಬಿಟ್ಟು ಜಾಬ್ ಆರಾಮಾಗಿ ಸಿಗುತ್ತೆ, ಟ್ರೈ ಮಾಡಿ. ಆ್ಯಂಡ್ ಮುಂದೆ ಮತ್ತೆ ಹೊಸ ವಿಚಾರದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಮತ್ತೆ ಬಂದೇ ಬರ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಅಲ್ಲಿಗೆ ಗುಡ್ ನೈಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್, ಬೆಲ್ ಐಕನ್ ಹೊಡಿತೀರಿ. ಗುಡ್ ನೈಟ್.